ಕಾಗೆ ಒಂದಗುಳ ಕಂಡಡೆ ಕರೆಯದೆ ತನ್ನ ಬಳಗವನ್ನು. ಕಾಗೆ ಒಂದಗುಳ ಕಂಡಿಡೆ ಕರೆಯದೆ ತನ್ನ ಬಳಗವನ್ನು. ಕೋಳಿ ಒಂದು ಕುಟುಕ ಕಂಡುಡೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲವ. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದೆಡೆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ. ಇದು ಒಂದು ವಚನ, ಬಸವಣ್ಣನವರ ವಚನ. ಇದು ಆ ವಚನದಲ್ಲಿ ಹಂಚಿ ತಿನ್ನಬೇಕು, ಎಲ್ಲರೂ ಹಂಚಿ ತಿನ್ನಬೇಕು, ಎಲ್ಲರೂ ಹಂಚಿ ತಿನ್ನಬೇಕು. ಅದು ಕೆಲವೇ ಜನರಲ್ಲಿ ಕ್ರೋಢೀಕರಣ ಆಗಬಾರದು. ಅದಕ್ಕೆ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಂದರೆ, ಈ ದೇಶದಲ್ಲಿ ಅಧಿಕಾರ ಮತ್ತು ಸಂಪತ್ತು ಬಲಾಢ್ಯರ ಕೈನಲ್ಲಿ ಇರಬಾರ್ದು, ಕೆಲವೇ ಜನರ ಕೈನಲ್ಲಿ ಇರಬಾರ್ದು. ಅಧಿಕಾರ ಮತ್ತು ಸಂಪತ್ತು ಬಲಾಢ್ಯರ ಕೈನಲ್ಲಿ, ಕೆಲವೇ ಜನರ ಕೈನಲ್ಲಿ ಇರಬಾರ್ದು. ಎಲ್ರಿಗೂ ಹಂಚಿಕೆ ಆಗಬೇಕು. ಅದನ್ನೇ ಸಮಪಾಲು ಸಮಬಾಳು ಅಂತ ಹೇಳ್ತಕ್ಕಂಥದ್ದು. ಸಮಪಾಲು ಸಮಬಾಳು ಅಂತಕ್ಕಂಥದ್ದು. ಅದನ್ನೇ ಕಾಯಕ ಮತ್ತು ದಾಸೋಹ ಇದೆಯಲ್ಲ, ಕಾಯಕ ಅಂದರೆ ಪ್ರೊಡಕ್ಷನ್, ಇಂಗ್ಲೀಷ್ನಲ್ಲಿ ಪ್ರೊಡಕ್ಷನ್ ಅಂತ. ದಾಸೋಹ ಅಂತಂದರೆ ಡಿಸ್ಟ್ರಿಬ್ಯೂಷನ್. ಎಲ್ಲರೂ ಕಾಯಕ ಮಾಡಿ ಉತ್ಪಾದನೆ ಮಾಡಬೇಕು, ಕಾಯಕ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಯಾರು ಕುಳಿತು ತಿನ್ನಬಾರ್ದು, ಎಲ್ಲರೂ ಕಾಯಕವನ್ನು ಮಾಡಬೇಕು. ಉತ್ಪಾದನೆ ಆದದನ್ನೇ ಎಲ್ಲರೂ ಹಂಚ್ಕೋಬೇಕು. ಭಾಳ ಸರಳವಾಗಿ ಹೇಳಿದಂಥವ್ರು ಅವರು. ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು. ಭಾಳ ಜನ ಏನು ಹೇಳ್ತೀವಿ ನಾವು ತಿಳ್ಕೊಂಡಿದ್ದೀವಿ ಅಂದರೆ ನಾವು ಗಟ್ಟಿ ಮಾಡಿಬಿಟ್ಟಿರೋದು, ಮನೋಹರದ ಮೂಲಕ ಗಟ್ಟಿ ಮಾಡಿಬಿಟ್ಟಿರೋದು ಏನಪ್ಪ ಅಂತಂದರೆ, ನೀನು ಯಾಕೆ ಬಡವನಾಗಿದೆಯಾ, ನೀನು ಯಾಕೆ ಅವಿದ್ಯಾವಂತನಾಗಿದೆಯಾ, ನಿನಗ್ಯಾಕೆ ಉದ್ಯೋಗ ಇಲ್ಲ ಅಂತಂದರೆ, ನಾನು ಹಿಂದಿನ ಜನ್ಮದ ಕರ್ಮ ಮಾಡಿದ್ದೆ, ಆ ಕರ್ಮ ಮಾಡಿದ್ದರಿಂದ ಹಿಂಗಾಗಿ ಈ ಜನ್ಮದಲ್ಲಿ ಹಿಂಗಾಗ್ಬಿಟ್ಟಿದ್ದೀನಿ ಅಂತ ಹೇಳಿ ಇದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿದೆ. ಯಾವ ಜನ್ಮನೂ ಇಲ್ಲ, ಹಿಂದಿನ ಜನ್ಮನೂ ಇಲ್ಲ, ಮುಂದಿನ ಜನ್ಮನೂ ಇಲ್ಲ. ಹಣೆ ಬರಹ. ಭಾಳ ಜನ ವಿದ್ಯಾವಂತರು ಕೂಡ ನೀ ಯಾಕಪ್ಪ ಹಿಂಗಿದೆಯಾ ಅಂತ, ನಮ್ಮ ಹಣೆ ಬರಹ ಏನು ಮಾಡೋದು. ಇದನ್ನು ಭಾಳ ಹೇಳಿ ಕೂಡ ಎಲ್ಲರೂ ಕೂಡ ಅದನ್ನೇ ಹೇಳೋ ರೀತಿ ಮಾಡಿಬಿಟ್ಟವ್ರೆ ಪಟ್ಟಭದ್ರ ಹಿತಾಸಕ್ತರು. ಯಾಕೆ ಹಣೆ ಬರ, ನಮಗೆ ಹಣೆ ಬರ. ನೀ ಯಾಕೆ ಹಿಂಗೆ ಅವಿದ್ಯಾವಂತನಾಗಿದೆಯಾ, ನಿನಗೆ ಯಾಕೆ ಅಂಗಿ ಇಲ್ಲ, ನಿನಗೆ ಯಾಕೆ ಬಟ್ಟೆ ಇಲ್ಲ, ನಿನಗೆ ಯಾಕೆ ಹಸುವಿನಿಂದ ಇದೆಯಾ, ಹಣೆ ಬರ. ದೇವರು ಬಡವನಾಗಿರು, ಹೊಟ್ಟೆಗಿಲ್ಲದೆ ಇರು ಅಂತ ಬರೀತಾನ? ದೇವ್ರನ್ನ ಕರುಣಾಮಯಿ ಅಂತ ಕರಿತೀವಿ. ಏನಪ್ಪ, ಕೆಲವರು ಮಾತ್ರ ಹೊಟ್ಟೆ ತುಂಬಿಸ್ಕೊಳ್ಳಿ, ಕೆಲವರು ಮಾತ್ರ ಹಸ್ಕೊಂಡಿರಿ ಅಂತ ಬರೀತಾನ ದೇವರು? ಸೊ ಇದನ್ನೆಲ್ಲ ತಿರಸ್ಕಾರ ಮಾಡಿ, ಇವೆಲ್ಲವೂ ಕೂಡ ಸ್ವಾರ್ಥಿಗಳು ಹೇಳಿರ್ತಕ್ಕಂಥ ಮಾತುಗಳು ಇವು. ಡೋಂಟ್ ಲಿಸನ್ ಟು ದೆಮ್. ಸೊ ಅದಕ್ಕೆ ಈ ಬಡತನ ಅನ್ನೋದು ಇದೆಯಲ್ಲ, ಬಡತನ ಅಂತ ಇದೆಯಲ್ಲ, ಈ ಕಾರಣದಿಂದಲೇ ಬಡತನ ಆಗಿದೆ. ಶ್ರೀಮಂತಿಗೆ ಈ ಕಾರಣದಿಂದಲೇ ಆಗಿದೆ. ಕೆಲವರು ಶ್ರೀಮಂತರು, ಕೆಲವರು ಬಡವರು. ಕಾಯಕ ಮಾಡದಿದ್ದವರೆಲ್ಲ ಶ್ರೀಮಂತರುಗಳು, ಯಾರು ಕಾಯಕ ಮಾಡ್ತಾರೋ ಅವರೆಲ್ಲ ಒಟ್ಟಿಗಿಲ್ದಿರೋರು. ಈ ಬದಲಾವಣೆ ಆಗಬೇಕು ಅಂತ, ಇದನ್ನೇ ಬದಲಾವಣೆ ಆಗಬೇಕು ಅಂತ ಹೇಳಿ ಶ್ರಮ ಗೌರವ. ಅದಕ್ಕೆ ಬಸವಾದಿ ಶರಣರು ಏನು ಮಾಡಿದ್ರು, ಭಾಳ ಜನ ಬ್ರಿಟಿಷ್ನವರು ಕ್ಲೈಮ್ ಮಾಡ್ತಾರೆ ಸಂಸದೀಯ ವ್ಯವಸ್ಥೆ ನಮ್ಮ ಕಾಲದಲ್ಲಿ ಬಂತು ಅಂತ. ಇಟ್ ಇಸ್ ನಾಟ್ ಕರೆಕ್ಟ್. ಬಸವಣ್ಣವ್ರ ಕಾಲದಲ್ಲೇ ಬಂತು ಇದು. ಅನುಭವ ಮಂಟಪ ಈ ಗುರುಚ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೀರಿ. ಅವರು ಒಂದು ರಿಪೋರ್ಟ್ ಕೊಟ್ಟರು, ಅಷ್ಟರಲ್ಲಿ ನಮ್ಮ ಸರ್ಕಾರ ಹೋಯಿತು. ಆ ರಿಪೋರ್ಟ್ ಕೊಟ್ಟು ಅಲ್ಲಿ ಪುನರುಜ್ಜೀವನ ಮಾಡಬೇಕು ಅದನ್ನು ಅನುಭವ ಮಂಟಪನ ಅಂತ ಈಗ ಹೇಳಿದ್ರು. ಮೊನ್ನೆ ಹೋಗಿದ್ದೆ, ಭಾಳ ಚೆನ್ನಾಗಿ ನಡೀತಾ ಇದೆ ಅಂತ. ನಾನು
ಪ್ರಜಾಧ್ವನಿ ಮಾಡಿದಾಗ ಅಲ್ಲಿಂದಲೇ ಪ್ರಾರಂಭ ಮಾಡಿದೆ. ಮಾಡಿದ್ದೀನಿ. ಅದಾದಮೇಲೆ ಹೋಗೋಕ್ಕಾಗಿಲ್ಲ ನನಗೆ. ಹೋಗ್ತೀನಿ ನಾನೀಗ 26ನೇ ತಾರೀಕು ಅಲ್ಲಿ ಒಂದು ದೊಡ್ಡ ಸಮಾವೇಶ ಇದೆ. ಆ ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಾಮೀಜಿಗಳೆಲ್ಲ ನನಗೆ ಆಹ್ವಾನ ಮಾಡಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಕೂಡ ಅಲ್ಲಿ ಆಸಕ್ತಿ ತಗೊಂಡು ಆ ಸಮಾವೇಶ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಮಾಡ್ತಾ ಇದ್ದೀವಿ. ಆಗಲೇ ಈ ಸಂಸತ್ತು ಅಂತ ನಾವೇನು ಕರಿತಾ ಇದ್ದೀವಿ, ಈಗ ಜನಪ್ರತಿನಿಧಿಗಳ ಸಭೆಗಳು ಅಂತ ಏನು ನಾವು ಕರಿತಿದ್ದೀವಿ, ಜನರು ಧ್ವನಿ ಮಾಡಲಿಕ್ಕೆ, ಧ್ವನಿ ಎತ್ತಲಿಕ್ಕೆ, ಅವ್ರ ಸಮಸ್ಯೆಗಳನ್ನು ಹೇಳಲಿಕ್ಕೆ ಆಗಲೇ ಬಸವಾದಿ ಶರಣರು ಅನುಭವ ಮಂಟಪ ಮಾಡಿ ಅಲ್ಲಮ ಪ್ರಭುನಾಥರ ಅಧ್ಯಕ್ಷರನ್ನು ಮಾಡಿದರು. ಅತ್ಯಂತ ತಳ ಸಮುದಾಯಕ್ಕೆ ಸೇರಿದಂಥವ್ರು ಅಲ್ಲಮ ಪ್ರಭು, ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ಅಲ್ಲಿ ಎಲ್ಲ ಚರ್ಚೆ ಆಯ್ತಾ ಇದ್ದು, ನಮ್ಮ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಮೌಢ್ಯಗಳು, ಕಂದಾಚಾರಗಳು ಇವೆಲ್ಲವೂ ಕೂಡ ಚರ್ಚೆ ಆಯ್ತಾ ಇತ್ತು. ಆಗಲೇ ಈ ವರ್ಟಿಕಲ್ ಸಮಾಜ ಬೇಡ, ಆರ್ಟಿಕಲ್ ಸಮಾಜ, ಆರಿಜಾಂಟಲ್ ಸಮಾಜ ಇರಬೇಕು ಅಂತೇಳಿ ಆ ಕಾಲದಲ್ಲೇ ಮಾಡಿದರು ಬಸವಾದಿ ಶರಣರು. ಎಲ್ಲರೂ ಈಗ ಇಲ್ಲಿ ಕೂತಿದ್ದೀವಲ್ಲ, ಎಲ್ಲರೂ ಹಿಂಗೆ ಎಲ್ಲ ಜಾತಿಯವರು ಇಲ್ಲಿ ಕೂತಿದ್ದೀವಲ್ಲ, ಅದೇ ಥರ ಬಸವಾದಿ ಶರಣರು. ಯಾಕೆಂತಂದರೆ ಈ ಮನುವಾದಿಗಳ ಪ್ರಕಾರ ವರ್ಟಿಕಲ್ ಸಮಾಜ ಮಾಡಿಬಿಟ್ಟಿದ್ರು. ಸ್ತ್ರೀ ಸ್ವಾತಂತ್ರ್ಯ, ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ, ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ, ಪೂಜೆ ಮಾಡಲಿಕ್ಕೆ ಪೂಜೆನೂ ಮಾಡೋಂಗಿರಲಿಲ್ಲ. ಆ ಥರ ಕೆಲವು ಕೆಟ್ಟ ಸಂಪ್ರದಾಯಗಳನ್ನು, ಪದ್ಧತಿಗಳನ್ನು ಮಾಡಿ ಆ ಮಹಿಳೆಯರನ್ನು, ಅವರಿಗೆ ಇವತ್ತು ನಾವೇನು ಭಾಳ ಮಾತಾಡ್ತಾ ಇದ್ದೀವಲ್ಲ, ಲಿಂಗಾನು ಅನುಪಾತ ಇದೆಯಲ್ಲ, ಈ ಭೇದ ಭಾವ ಇದೆಯಲ್ಲ, ಪುರುಷರು ಮತ್ತು ಮಹಿಳೆಯರು, ಇದಾಗಲಿಕ್ಕೆ ಕಾರಣ ನಮ್ಮ ಮನುವಾದ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅವರೇ ಮಾಡಿದ್ದು. ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಿಬಿಟ್ಟಿದ್ರು. ಶೂದ್ರರನ್ನು, ಮಹಿಳೆಯರನ್ನು ಅಕ್ಷರ ಸಂಸ್ಕೃತಿಯಿಂದ ವಂಚಿತರನ್ನಾಗಿ ಮಾಡಿಬಿಟ್ಟಿದ್ರು. ಅದರಿಂದ ಈ ಥರದ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು. ಜಾತಿ ವ್ಯವಸ್ಥೆಯನ್ನು ಗಟ್ಟಿ ಮಾಡಿ ಅದರಿಂದ ಈಚೆಗೆ ಬರದೇ ರೀತಿಯಲ್ಲಿ ಮಾಡಿಬಿಟ್ರು. ಯಾವ ಸಮಾಜ ಚಲನೆ ಇರೋದಿಲ್ಲ, ಯಾವ ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಇರಲ್ಲ, ಅಲ್ಲಿ ಜಾತಿ ವ್ಯವಸ್ಥೆ ಗಟ್ಟಿಯಾಗಿರ್ತದೆ. ಚಲನೆ ಸಿಕ್ಕಿದಾಗ ಮಾತ್ರ. ಚಲನೆ ಯಾವಾಗ ಬರ್ತದೆ ಅಂತಂದರೆ, ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳು ಪ್ರತಿ ಜಾತಿನಲ್ಲೂ ಕೂಡ ಪ್ರಾರಂಭ ಆದರೆ ಅದು ಚಲನೆ ಸಿಗ್ತದೆ. ಆ ಚಲನೆ ಮಾಡ್ತಕ್ಕಂಥ ಕೆಲಸವನ್ನು ಆ ಕಾಲದಲ್ಲೇ 850 ವರ್ಷಗಳ ಹಿಂದೆಯೇ ಬಸವಾದಿ ಶರಣರು ಮಾಡಿದ್ರು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.